ಓಂ ಶಾಂತಿ. ಆತ್ಮೀಯರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಆಗಿದೆ ಯೋಗ. ಯೋಗದ ವಿಧಿ ಏನು, ಅದರಿಂದ ಆಗುವಂಥ ಲಾಭಗಳೇನು. ಯೋಗ ಶಬ್ದ ಭಾರತದಲ್ಲಿ ಪ್ರಾಚೀನವೂ ಹೌದು, ಪ್ರಸಿದ್ಧಿಯೂ ಹೌದು. ಅನೇಕ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯೋಗದ ಮಾರ್ಗವನ್ನು ಅರಸಿ ಹೋಗುವಂಥವರು ಹಲವರು. ಇಲ್ಲಿ ನಾವು ವಿಶೇಷವಾಗಿ ಸ್ವಯಂ ಯೋಗೇಶ್ವರನಾದ ಪರಮಾತ್ಮ ಶಿವ ತಂದೆ ಕಲಿಸುವಂತಹ ಈ ಸಹಜ ರಾಜ್ ಯೋಗದ ಬಗ್ಗೆ ಇವತ್ತು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಕರ್ಮ ಮಾಡುತ್ತಾ, ಗೃಹಸ್ಥದಲ್ಲಿದ್ದರೂ ವ್ಯವಹಾರವನ್ನು ಮಾಡುತ್ತಾ, ಕೆಲಸ ಕಾರ್ಯಗಳನ್ನು ನಿಭಾಯಿಸುತ್ತಾ, ಹಲವರ ಸಂಬಂಧಗಳಲ್ಲಿ ಬಂದಾಗಲೂ ಸಹ ಏನು ನಾವು ಯೋಗಿಗಳಾಗಲು ಸಾಧ್ಯವೇ? ಯೋಗ ಕಠಿಣವೇ ಅಥವಾ ಸಹಜವೇ? ಸಹಜವೇ ಆದರೆ ಎಲ್ಲರೂ ಇದನ್ನು ಸರಳವಾಗಿ ಹೇಗೆ ಅಭ್ಯಾಸ ಮಾಡಬಹುದು? ಯೋಗ ಕೇವಲ ಶಾರೀರಿಕ ಕ್ರಿಯೆ ಮಾತ್ರ ಅಲ್ಲ, ಇದು ಮನಸ್ಸಿನ ಸಂಬಂಧ. ಅತಿ ಸೂಕ್ಷ್ಮವಾದಂತಹ ಈ ಮನಸ್ಸಿನ ಸಂಕಲ್ಪಗಳ ತರಂಗಗಳನ್ನು ಅಥವಾ ವಿಚಾರಗಳನ್ನು ಪರಮಾತ್ಮ ಯೋಗೇಶ್ವರನ ಜೊತೆಯಲ್ಲಿ ಕೇಂದ್ರೀಕರಿಸುವಂತಹ ಸರಳ ಉಪಾಯವೇ ಯೋಗ. ಅನೇಕ ಮಾನಸಿಕ ತೊಂದರೆಗಳಾಗಬಹುದು ಅಥವಾ ಮನಸ್ಸಿನಲ್ಲಾಗುವಂಥ ಗೊಂದಲಗಳು ಹಾಗೂ ಒತ್ತಡಗಳಿಂದ ಮುಕ್ತರಾಗಲು ಈ ಯೋಗವು ಸಹಜ ಉಪಾಯವಾಗಿದೆ. ಇವತ್ತಿನ ಈ ವಿಶೇಷ ವಿಷಯವನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ಇವತ್ತಿನ ಶಿವ ಭಗವಾನ್ ವಾಚ್ಯ ಆಗಿದೆ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯು ನಮಗೆ ಜ್ಞಾನದಿಂದ ಸುಗಂಧಭರಿತ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ಹಾಗಾಗಿ ನಾವು ಮುಳ್ಳುಗಳು ಆಗಬಾರದು, ಮುಳ್ಳುಗಳನ್ನು ಈ ಸಭೆಯಲ್ಲಿ ತರಬಾರದು. ಭಗವಂತನಾದೇಶ. ಪವಿತ್ರ ಹೂಗಳನ್ನಾಗಿ ಮಾಡಲು ಬಂದಿರುವಂಥ ತಂದೆ ಅಂದರೆ ಪವಿತ್ರ ಮಕ್ಕಳನ್ನಾಗಿ ಮಾಡುವಂಥ ತಂದೆ. ಈ ಒಂದು ಸಭೆಯೂ ಸಹ ಬಹಳ ಪವಿತ್ರವಾದಂತಹ ಶುದ್ಧವಾದಂಥ ಸಂಘಟನೆ. ಮಧುಬನಕ್ಕೆ ನಾವೆಲ್ಲರೂ ಸಹ ಹೋಗಿ ಬರುತ್ತೇವೆ. ಆದರೆ ಪರಮಾತ್ಮನ ಅವತರಣೆಯ ಸಮಯದ ಅದ್ಭುತವಾದಂತಹ ಆ ಸನ್ನಿವೇಶದಲ್ಲಿ ತಂದೆಯ ಆದೇಶ, ಯಾವುದೇ ಅಪವಿತ್ರ ಆತ್ಮಗಳನ್ನು ಕರೆತರಬಾರದು. ಪ್ರಶ್ನೆ: ಯಾವ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮ ಪಡುತ್ತಾರೆ, ಅವರ ಲಕ್ಷಣವೇನು? ನೆನಪಿನ ಪರಿಶ್ರಮ ಪಡುವ ಮಕ್ಕಳು ಬಹಳ ಖುಷಿಯಲ್ಲಿರುತ್ತಾರೆ. ನಾವೀಗ ಹಿಂತಿರುಗಿ ಮನೆಗೆ ಹೋಗುತ್ತಿದ್ದೇವೆ, ನಂತರ ಸುಗಂಧಭರಿತ ಹೂ ತೋಟಕ್ಕೆ ಬರುತ್ತೇವೆ. ಇದು ಸದಾ ಬುದ್ಧಿಯಲ್ಲಿರುತ್ತದೆ. ನೀವು ನೆನಪಿನ ಯಾತ್ರೆಯಿಂದ ಸುಗಂಧಭರಿತರಾಗುತ್ತೀರಿ ಮತ್ತು ಅನ್ಯರನ್ನು ಮಾಡುತ್ತೀರಿ. ಯೋಗ ಅಂದರೇನೆ ಪರಮಾತ್ಮನ ಸ್ಮೃತಿ. ಯಾರು ಯಾರ ಸ್ಮೃತಿಯಲ್ಲಿರುತ್ತಾರೆ ಅವರಿಗೆ ಅವರಲ್ಲಿರುವಂತಹ ಒಂದು ಪ್ರಕಂಪನಗಳು ಅಥವಾ ಗುಣಗಳು ಸಹಜವಾಗಿ ಅಬ್ಸರ್ವ್ ಆಗುತ್ತೆ. ಹಾಗಾಗಿ ನಾವೀಗ ಪರಿಶ್ರಮ ಪಡುವಂತಹ ಒಂದು ಮುಖ್ಯ ಅಂಶ, ಇಡೀ ದಿನ ಕರ್ಮ ಮಾಡುತ್ತಿದ್ದರೂ ಸಹ ಮನಸ್ಸು ಬುದ್ಧಿಯಲ್ಲಿ ಪರಮಾತ್ಮನ ಸ್ಮೃತಿ ಇರಬೇಕು. ಆ ಸ್ಮೃತಿಯಲ್ಲಿ ಯಾರು ನಿರಂತರವಾಗಿ ಇರುತ್ತಾರೆ ಅವರ ಒಂದು ಚಿಹ್ನೆ ಸದಾ ಖುಷಿಯಲ್ಲಿರುತ್ತಾರೆ ಹಾಗೂ ಅನ್ಯರಿಗೂ ಸಹ ಖುಷಿಯನ್ನು ಕೊಡುತ್ತಾರೆ. ಹಾಗಾಗಿ ಶಿವ ತಂದೆ ಹೇಳುತ್ತಾರೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ತಂದೆಯ ಮನೆಯಾದ ಪರಮಧಾಮವು ನೆನಪಿಗೆ ಬರುತ್ತದೆ. ವರ್ತಮಾನ ಸಮಯದಲ್ಲಿ ಇದೂ ಸಹ ನಮಗೆ ಸ್ಮೃತಿ ಇರಬೇಕು. ಈಗ ಈ ಸೃಷ್ಟಿಯ ಕಾಲಚಕ್ರದ ಒಂದು ಆಟ ಸಮಾಪ್ತಿಯ ಕಡೆ ಹೋಗುತ್ತಿದೆ. ಎಲ್ಲ ಆತ್ಮಗಳು ಪುನಃ ತಮ್ಮ ಮೂಲ ಮನೆಯಾದಂತಹ ಪರಮಧಾಮಕ್ಕೆ ಮರಳಿ ಹೋಗಬೇಕು. ಹಾಗಾಗಿ ಎಲ್ಲಿ ಹೋಗಬೇಕು, ಯಾರ ಬಳಿ ಹೋಗಬೇಕು, ಅವರನ್ನು ಆ ಸ್ಥಾನವನ್ನು ಸ್ಮರಿಸಿದಾಗ ಅಂತಮತೀಸೋ ಗತಿಯಾಗುತ್ತದೆ. ಅಂದರೆ ಅಂತ್ಯದಲ್ಲಿ ಆತ್ಮ ಯಾವ ಸ್ಮೃತಿಯಿಂದ ಶರೀರದಿಂದ ಭಿನ್ನವಾಗುತ್ತೋ ಅಲ್ಲಿಯೇ ಹೋಗಿ ಜನ್ಮ ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇವತ್ತಿನ ಮಹಾವಾಕ್ಯದಲ್ಲಿ ತಂದೆ ಸ್ಮೃತಿ ಮಾಡಿಕೊಡುತ್ತಾರೆ, ಸದಾ ಖುಷಿಯಲ್ಲಿರಿ. ಈಗ ನಾವು ಪುನಃ ಶಾಂತಿಧಾಮವಾದ ನಮ್ಮ ಮನೆಗೆ ಹೋಗುತ್ತಿದ್ದೇವೆ. ಪುನಃ ಸತ್ಯಯುಗದ ಪವಿತ್ರ ಹೂ ತೋಟಕ್ಕೆ ವಾಪಸ್ ಬರುತ್ತೇವೆ. ಹಾಗಾಗಿ ಈ ದುಃಖಧಾಮದ ದೃಶ್ಯಗಳಾಗಲಿ ಸಮಾಚಾರಗಳಾಗಲಿ ಇದರಿಂದ ಮನಸ್ಸನ್ನು ಸದಾ ಭಿನ್ನವಾಗಿ ಇಟ್ಟುಕೊಳ್ಳಬೇಕು. ಮುಖ್ಯ ಸಾರ: ರೂಪ ಬಸಂತರಾಗಿ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಿ ಮಹಾದಾನಿಯಾಗಿ ಯಾವ ವಿದ್ಯೆಯನ್ನು ಓದುತ್ತೀರೋ ಅದನ್ನು ಅನ್ಯರಿಗೂ ಓದಿಸಬೇಕು. ಹೇಳುತ್ತಾರಲ್ವ,
ಯಾವ ವಸ್ತುವನ್ನು ನಾವು ದಾನ ಮಾಡ್ತೇವೆ ಅದು ನಮ್ಮಲ್ಲಿ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ತಂದೆ ರೂಪ ಅಂದರೆ ಜ್ಯೋತಿ ಸ್ವರೂಪ, ಬಸಂತ್ ಅಂದರೆ ಜ್ಞಾನದ ಸುರಿಮಳೆಯನ್ನು ಸುರಿಸುತ್ತಾರೆ. ಹಾಗೆ ನಾವು ಆತ್ಮಗಳು ಸಹ ಬಿಂದು ರೂಪ ಪರಮಾತ್ಮನ ಜ್ಞಾನದಿಂದ ಸಂಪನ್ನರಾದಾಗ ನಾವು ಸಹ ರೂಪ ಬಸಂತರಾಗುತ್ತೇವೆ. ಹಾಗಾಗಿ ಈ ಜ್ಞಾನ ರತ್ನಗಳನ್ನು ನಮ್ಮಲ್ಲಿ ತುಂಬಿಕೊಂಡು ಅನ್ಯರಿಗೂ ಸಹ ನಾವು ದಾನ ಮಾಡಬೇಕು. ಯಾವುದೇ ಮಾತಿನಲ್ಲಿ ತಬ್ಬಿಬಾಗಬಾರದು ಅಥವಾ ಭಯ ಪಡಬಾರದು. ತಮ್ಮ ಸಂಭಾಲನೆ ಮಾಡಿಕೊಳ್ಳಬೇಕು. ತಮ್ಮೊಂದಿಗೆ ಕೇಳಿಕೊಳ್ಳಬೇಕು, ನಾನು ಯಾವ ಪ್ರಕಾರದ ಹೂವಾಗಿದ್ದೇನೆ, ನನ್ನಲ್ಲಿ ಯಾವುದೇ ದುರ್ಗಂಧ ಇಲ್ಲ ತಾನೆ. ಇಲ್ಲಿ ತಂದೆ ಹೋಲಿಕೆ ಮಾಡುತ್ತಿದ್ದಾರೆ. ಪವಿತ್ರ ದೈವಿ ಗುಣಗಳನ್ನು ನಾವು ಹೂಗಳಿಗೆ ಹೋಲಿಕೆ ಮಾಡಿದಾಗ ಆಸುರಿ ದುರ್ಗುಣಗಳನ್ನು ಇಲ್ಲಿ ದುರ್ಗಂಧಕ್ಕೆ ಹೋಲಿಕೆ ಮಾಡುತ್ತಾರೆ. ಹೇಗೆ ಪವಿತ್ರತೆ, ಶಾಂತಿ, ಸಹನೆ, ಗಂಭೀರತೆ, ಹರ್ಷಿತ ಮುಖತೆ, ನಮ್ರತೆ ಇವೆಲ್ಲವೂ ಸಹ ದೈವಿ ಗುಣಗಳು. ಹಾಗೆ ಆಸುರಿ ಗುಣಗಳೆಂದರೆ ಕ್ರೋಧ, ಈರ್ಷೆ, ಮನಸ್ತಾಪಗಳಾಗಲಿ, ಘರ್ಷಣೆಯಾಗಲಿ, ಅನ್ಯ ವಿಕಾರಗಳು ಇದಕ್ಕೆ ಆಸುರಿ ಗುಣಗಳೆಂದು ಹೇಳುತ್ತಾರೆ. ಈ ಆಸುರಿ ಗುಣಗಳು ಆತ್ಮದಲ್ಲಿ ಇದ್ದಾಗ ದುರ್ಗಂಧ ಅಂದರೆ ಕೆಟ್ಟದಾದಂಥ ಪ್ರಕಂಪನಗಳು ನಮ್ಮಿಂದ ಹೊರಡುತ್ತೆ. ಹಾಗಾಗಿ ತಂದೆ ಹೇಳುತ್ತಾರೆ, ನಿಮ್ಮೊಂದಿಗೆ ನೀವೇ ಕೇಳಿಕೊಳ್ಳಿ, ನನ್ನಲ್ಲಿ ಅಂತಹ ಯಾವುದೇ ಆಸುರಿ ಗುಣಗಳು ಇಲ್ಲ ತಾನೆ. ವರದಾನ: ಭರವಸೆ ಇಲ್ಲದ ಚಿತೆಯ ಮೇಲೆ ಕುಳಿತಿರುವಂಥ ಆತ್ಮಗಳಿಗೆ ಹೊಸ ಜೀವನದ ದಾನ ಕೊಡುವಂತಹ ತ್ರಿಮೂರ್ತಿ ಪ್ರಾಪ್ತಿಗಳಿಂದ ಸಂಪನ್ನ ಭವ. ಅಂದರೆ ಈ ಸಂಗಮ ಯುಗದಲ್ಲಿ ತಂದೆಯಿಂದ ನಮಗೆ ಎವರ್ ಹೆಲ್ದಿ, ವೆಲ್ದಿ, ಹ್ಯಾಪಿ ಈ 3 ತ್ರಿಮೂರ್ತಿ ವರದಾನ ನಮಗೆ ಪ್ರಾಪ್ತವಾಗಿದೆ. ಯಾವ ಮಕ್ಕಳು ಈ 3 ಪ್ರಾಪ್ತಿಗಳಿಂದ ಸಂಪನ್ನರಾಗಿರುತ್ತಾರೆ ಅವರ ಅದೃಷ್ಟಶಾಲಿ. ಹರ್ಷಿತ ಮುಖ ಲಕ್ಷಣವನ್ನು ನೋಡಿ ಮಾನವ ಜೀವನದಲ್ಲಿ ಬದುಕುವ ಒಲವು, ಉತ್ಸಾಹವು ಬಂದು ಬಿಡುತ್ತದೆ. ಏಕೆಂದರೆ ಈಗ ಮನುಷ್ಯರು ಬದುಕಿದ್ದೂ ಸಹ ಭರವಸೆ ಇಲ್ಲದ ಚಿತೆಯ ಮೇಲೆ ಕುಳಿತಿದ್ದಾರೆ. ಈಗ ಇಂತಹ ಆತ್ಮಗಳಿಗೆ ಮರುಜೀವ ಕೊಡಿ, ಅಂದರೆ ಹೊಸ ಜೀವನದ ದಾನವನ್ನು ಮಾಡಬೇಕು. ಸದಾ ಸ್ಮೃತಿಯಲ್ಲಿರಲಿ, ಈ 3 ಪ್ರಾಪ್ತಿಗಳು ನಮ್ಮ ಜನ್ಮಸಿದ್ಧ ಅಧಿಕಾರ. 3 ಧಾರಣೆಗಳಿಗಾಗಿ ಡಬಲ್ ಅಂಡರ್ಲೈನ್ ಮಾಡಿಕೊಳ್ಳಿ. ಸದಾ ಎವರ್ ಹ್ಯಾಪಿ, ಎವರ್ ಹೆಲ್ದಿ, ಎವರ್ ವೆಲ್ದಿ. ಇದೆಷ್ಟು ಶ್ರೇಷ್ಠವಾದಂಥ ವರದಾನ. ಸ್ವಯಂ ಭಗವಂತ ನಮಗೆ ಈ ಈಶ್ವರೀಯ ಜೀವನದ ಜನ್ಮದ ಅಧಿಕಾರದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಇದನ್ನು ನಾವು ಮರೆತು ಅಂದರೆ ಬಹುಶಃ ನಮಗೆಲ್ಲಾದರೂ ಒಂದು ಅಸಂತೋಷವಾಗಲಿ ಅಥವಾ ಯಾವುದಾದರೂ ಪ್ರಕಾರದ ದುಃಖವಾಗಲಿ ಸ್ಪರ್ಶವಾಗಬಹುದು. ವರ್ತಮಾನ ಸ್ಥಿತಿಯಲ್ಲಿ ಮನುಷ್ಯರ ಜೀವನ ಗೊಂದಲಮಯವಾಗಿದೆ. ಹಾಗೆ ಉದಾಸೀನತೆ, ಮುಂದೆ ಏನೋ ಎನ್ನುವಂಥ ಪ್ರಶ್ನೆ ಮತ್ತು ಭರವಸೆ ಇಲ್ಲ. ನಾವು ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು, ಜೀವನ ಸುಖಮಯವಾಗುತ್ತದೆ ಎನ್ನುವಂಥ ಭರವಸೆಯೂ ಕಳೆದುಕೊಂಡಿರುವಂಥ ಆತ್ಮಗಳಿಗೆ ಬಾಬಾ ಏನು ಹೇಳ್ತಾರೆ, ನಾವು ಜ್ಞಾನವನ್ನು ಹೇಳುವುದು ಒಂದು ಕಡೆ ಆದರೆ ನಮ್ಮ ಮುಖ ಲಕ್ಷಣಗಳಿಂದ ನಮ್ಮಲ್ಲಿರುವಂಥ ಖುಷಿ ಮತ್ತು ಆನಂದ ಮತ್ತು ಆಂತರಿಕವಾದಂತಹ ಈ ಸ್ಮೃತಿಯ ಪ್ರಕಂಪನಗಳು, ಈ ಜ್ಞಾನದ ಒಂದು ಸಂಪತ್ತಿನ ಒಂದು ಸುಖ, ಇದರ ಒಂದು ಮುಖದ ಲಕ್ಷಣವೇ ನೋಡಿದಾಕ್ಷಣ ಅನ್ಯರಿಗೆ ಓಹೋ ನಾವು ಇನ್ನಷ್ಟು ದಿನ ಬಾಳಬೇಕು ಎನ್ನುವಂಥ ಹೊಸ ಒಲವು, ಹೊಸ ಜೀವನದ ಒಂದು ಭರವಸೆ ಅವರಲ್ಲಿ ಜಾಗೃತವಾಗುತ್ತದೆ. ಅಂತಹ ಸೇವೆಯನ್ನು ಮಾಡಬೇಕು. ಸ್ಲೋಗನ್: ಭಿನ್ನರಾಗಿ ಅಧಿಕಾರಿಗಳಾಗುತ್ತಾ ಕರ್ಮದಲ್ಲಿ ಬನ್ನಿ. ಇದು ಬಂಧನ ಮುಕ್ತ ಸ್ಥಿತಿ. ಕರ್ಮದಲ್ಲಿ ಅಧಿಕಾರಿಯಾಗಿ ಬರಬೇಕು ಮತ್ತು ಕರ್ಮದ ಫಲಗಳಿಂದ ನಾವು ಭಿನ್ನರೂ ಆಗಿರಬೇಕು. ಆ ಕರ್ಮದ ಜೊತೆಯಲ್ಲಿ ಸಿಕ್ಕಾಕೋಬಾರದು. ಉದಾಹರಣೆಗೆ ನಾವೇನಾದರೂ ಒಂದು ಸೇವೆ ಮಾಡಿರ್ತೇವೆ, ಆ ಸೇವೆಯ ಕರ್ಮವನ್ನು ನಾವು ಪದೇ 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 ನೆನಪು ಮಾಡಿ, ಈ ಕರ್ಮದ ಪರಿಣಾಮ ನನಗೆ ಇದು ಸಿಗಬೇಕಾಗಿತ್ತು 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 ಈ ಸ್ಮೃತಿ ಮಾಡಿದ್ವಿ ಅಂದಾಗ ಆ ಒಂದು ಕರ್ಮದ ಫಲ ನಮ್ಮ ಒಂದು ಅಪೇಕ್ಷೆಯಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ, ಕರ್ಮ ಅಧಿಕಾರದಿಂದ ಮಾಡಿ, ಆದರೆ ಆ ಕರ್ಮದ ಒಂದು ಬಂಧನದಿಂದ ನೀವು ಭಿನ್ನರೂ ಆಗಿರಬೇಕು. ಆಗ ಶ್ರೇಷ್ಠ ಸ್ಥಿತಿಯ ಅನುಭೂತಿಯನ್ನು ಮಾಡಬಲ್ಲಿರಿ. ಓಂ ಶಾಂತಿ.
ಬೆಳಗಿಸು. ಶಾಂತಿ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಆತ್ಮೀಯರಿಗೆಲ್ಲ ಸುಸ್ವಾಗತ. ಆತ್ಮೀಯರೇ, ನಾವು ಇದುವರೆಗೂ ತಿಳಿದುಕೊಂಡೆವು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮನು ಕಲಿಸಿಕೊಡುವಂಥ ರಾಜಯೋಗದಿಂದ ಕಳೆದುಕೊಂಡಂಥ ಶ್ರೇಷ್ಠ ಸ್ವರ್ಗೀಯ ಭಾಗ್ಯವನ್ನು ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ಪರಮಾತ್ಮನ ಜೊತೆ ಶ್ರೇಷ್ಠ ಸಂಬಂಧದ ಅನುಭೂತಿಯನ್ನು ಮಾಡಬಹುದು. ಹಾಗಾದರೆ ಇಂದು ತಿಳಿದುಕೊಳ್ಳೋಣ, ಯೋಗ ಎಂದರೆ ಏನು? ರಾಜಯೋಗ ಎಂದು ಈ ಯೋಗಕ್ಕೆ ಯಾಕೆ ಹೆಸರು ನೀಡಲಾಗಿದೆ? ಬಹಳ ಸತಿ ಯೋಗ ಎನ್ನುವಂಥ ಶಬ್ದವನ್ನು ಶಾರೀರಿಕ ಆಸನಗಳು, ಕ್ರಿಯೆಗಳಿಗೆ ಮಾತ್ರ ಸೀಮಿತವಾಗಿ ಅರ್ಥ ಮಾಡಿಕೊಂಡಿರುತ್ತೇವೆ. ಆದರೆ ವಾಸ್ತವವಾಗಿ ಯೋಗ ಎನ್ನುವಂಥ ಶಬ್ದದ ಯಥಾರ್ಥ ಅರ್ಥ ಸಂಬಂಧ ಎಂದು, ಅಥವಾ ಜೊತೆಯಲ್ಲಿ ಇರುವಂಥದ್ದು, ಅಥವಾ ಲಿಂಕ್ ಬಿಟ್ವೀನ್ ಟೂ ಥಿಂಗ್ಸ್ ಎಂದು ಸಹ ಅರ್ಥ ಮಾಡಿಕೊಳ್ಳಬಹುದು. ರಾಜಯೋಗ ಎನ್ನುವಂಥ ಶಬ್ದಕ್ಕೆ ಅರ್ಥ ಯಾವ ಯೋಗದಿಂದ ನಾವು ರಾಜರಾಗುತ್ತೇವೆ, ಅಥವಾ ಪರಮಾತ್ಮ ಸರ್ವ ಆತ್ಮಗಳಿಗೆ ಮಾಲೀಕನಾಗಿರುವಂತಹ ಸರ್ವೋಚ್ಚ ಶಕ್ತಿಯ ಜೊತೆ ನಮ್ಮ ಸಂಬಂಧವನ್ನು ಬೆಳೆಸುವ ಕಾರಣದಿಂದ ಈ ಯೋಗಕ್ಕೆ ರಾಜಯೋಗ ಎಂದು ಹೇಳಲಾಗಿದೆ. ಮೂರನೆಯದಾಗಿ, ಸರ್ವ ಯೋಗಗಳಿಗೂ ರಾಜನಾಗಿರುವುದರಿಂದ ಈ ಯೋಗಕ್ಕೆ ರಾಜಯೋಗ ಎಂದು ಸಹ ಹೇಳಲಾಗಿದೆ. ನಾಲ್ಕನೆಯದಾಗಿ, ಈ ಯೋಗದ ಅಭ್ಯಾಸದಿಂದ ನಾವು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜರಾಗಬಹುದು, ನಮ್ಮ ಜೀವನದಲ್ಲಿ ಸಂಪೂರ್ಣ ಹತೋಟಿಯನ್ನು ಪಡೆಯಬಹುದು. ಆ ಕಾರಣದಿಂದಲೂ ಸಹ ಇದಕ್ಕೆ ರಾಜಯೋಗ ಎಂದು ಹೇಳಲಾಗಿದೆ. ಯೋಗ ಎನ್ನುವಂಥದ್ದು ಸಂಬಂಧ ಜೋಡಿಸುವಂತಹ ಕ್ರಿಯೆಗೆ ಯೋಗ ಎಂದು ಹೇಳಲಾಗಿದೆ. ನಮ್ಮ ಜೀವನದಲ್ಲಿ ಹುಟ್ಟಿದಾಗಿನಿಂದಲೂ ಸಹ ನಾವು ಅನೇಕ ಸಂಬಂಧಗಳ ಜೊತೆಗೆ ಯೋಗವನ್ನು ಬೆಳೆಸುತ್ತಲೇ ಬಂದಿರುತ್ತೇವೆ. ಅದು ವ್ಯಕ್ತಿಯಾಗಿರಬಹುದು, ವಸ್ತುವಾಗಿರಬಹುದು, ಅಥವಾ ಯಾವುದಾದರೂ ಮಾತಿನಲ್ಲಿ ನಮ್ಮ ಇಚ್ಛೆ ಇರಬಹುದು, ಘಟನೆ ಇರಬಹುದು, ಆ ಘಟನೆಯ ಸ್ಮೃತಿ ಇರಬಹುದು. ಅದರ ಜೊತೆ ನಾವು ಯೋಗವನ್ನು ಮಾಡುತ್ತಲೇ ಬಂದಿರುತ್ತೇವೆ. ಯೋಗ ಎನ್ನುವಂಥ ಶಬ್ದಕ್ಕೆ ಇನ್ನಷ್ಟು ಸರಳವಾದ ಅರ್ಥ ಸ್ಮೃತಿ ಅಥವಾ ನೆನಪು ಎಂದು ಹೇಳಬಹುದು. ಇಲ್ಲಿ ಪರಮಾತ್ಮನ ಜೊತೆ ಯೋಗವನ್ನು ಮಾಡುವಂಥದ್ದು ಅಂದರೆ ಪರಮಾತ್ಮನ ಯಥಾರ್ಥ ಸಂಬಂಧವನ್ನು, ಪರಿಚಯವನ್ನು ಅರಿತು ತನ್ನನ್ನು ತಾನು ಆತ್ಮನೆಂದು ನಿಶ್ಚಯ ಮಾಡಿ ಪರಮಾತ್ಮನ ಸುಂದರ ಸ್ನೇಹಯುಕ್ತ ಸಂಬಂಧವನ್ನು ಸ್ಮೃತಿ ಮಾಡಿಕೊಳ್ಳುವುದೇ ಯೋಗ. ಲೌಕಿಕ ಜಗತ್ತಿನಲ್ಲಿ ಒಬ್ಬ ಮಗುವಿಗೆ ತನ್ನ ತಂದೆ ತಾಯಿಯ ಸ್ಮೃತಿ ಎಷ್ಟು ಸ್ಪಷ್ಟವಾಗಿರುತ್ತದೆ, ಅದಕ್ಕೆ ಕಾರಣ ಅವನ ತಂದೆ ತಾಯಿಯ ಪರಿಚಯ. ಅದಕ್ಕೆ ಕಾರಣ ಅವನಿಗೆ ತನ್ನ ತಂದೆ ತಾಯಿಯ ಜೊತೆಯಲ್ಲಿರುವಂಥ ಸಂಬಂಧ, ಪರಿಚಯ ಹಾಗೂ ಸ್ನೇಹ. ಅಷ್ಟೇ ಅಲ್ಲ, ಮಗುವಿಗೆ ಚೆನ್ನಾಗಿ ಅರ್ಥವಾಗಿರುತ್ತದೆ ನನ್ನ ತಂದೆ ತಾಯಿಗಳಿಂದ ನನಗೆ ಪ್ರೀತಿ, ಪ್ರಾಪ್ತಿ ಎಲ್ಲವೂ ಸಿಗುತ್ತದೆ ಎಂದು. ಹಾಗೆಯೇ ರಾಜಯೋಗ ಎನ್ನುವಂಥದ್ದು ಆತ್ಮನಿಗೆ ಪರಮಾತ್ಮನಿಂದ ಸಿಗುವಂತಹ ಪ್ರಾಪ್ತಿಯ ಸ್ಮೃತಿಯೊಡನೆ ನಾವು ಬೆಳೆಸುವಂತಹ ಸಂಬಂಧಕ್ಕೆ ಇಲ್ಲಿ ರಾಜಯೋಗ ಎನ್ನುತ್ತೇವೆ. ಈ ಯೋಗದ ಅಭ್ಯಾಸವನ್ನು ಮಾಡಲಿಕ್ಕೆ ಮೊಟ್ಟ ಮೊದಲು ತನ್ನನ್ನು ತಾನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಪರಮಾತ್ಮ ಆತ್ಮಗಳ ತಂದೆಯಾಗಿದ್ದಾನೆ. ದೇಹದ ಸ್ಮೃತಿಯಲ್ಲಿ, ದೇಹದ ಸಂಬಂಧದಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ತನ್ನದೇ ಆದ ತಂದೆ ತಾಯಿಗಳು, ಸಂಬಂಧಗಳಿರುತ್ತದೆ. ಆದರೆ ಭಗವಂತನನ್ನು ಧ್ಯಾನ ಮಾಡುವಾಗ ನಾವೆಲ್ಲರೂ ಸಹ ಒಬ್ಬನೇ ಭಗವಂತನನ್ನು ತಂದೆ ತಾಯಿ ಎಂದು ಸಂಬೋಧಿಸುತ್ತೇವೆ. ಇದರ ಅರ್ಥ ಆತ್ಮಗಳೆಲ್ಲರಿಗೂ ಪರಮಾತ್ಮ ಮಾತಾ, ಪಿತಾ, ಬಂಧು, ಸಖ, ಪರಮ ಶಿಕ್ಷಕನು ಆಗಿರುತ್ತಾನೆ. ಆದ್ದರಿಂದ ಯೋಗದ ಫೌಂಡೇಶನ್ ಅಥವಾ ತಳಪಾಯವೇ ಆಗಿದೆ ಆತ್ಮರೂಪದಲ್ಲಿ ತಮ್ಮನ್ನು ತಾವು ನಿಶ್ಚಯಿಸಿಕೊಂಡು ಆತ್ಮದ ತಂದೆಯಾದ ಪರಮಾತ್ಮನೂ ಸಹ ಜ್ಯೋತಿ ಸ್ವರೂಪರಾಗಿದ್ದಾರೆ ಎನ್ನುವಂಥ ಸ್ಮೃತಿಯಿಂದ ಪರಮಾತ್ಮನೊಡನೆ ಸ್ನೇಹಯುಕ್ತ ಸಂಬಂಧವನ್ನು ಜೋಡಿಸುವುದೇ ಇಲ್ಲಿ ಯೋಗವಾಗಿದೆ. ಅನೇಕ ಬಾರಿ ಯೋಗ ಎನ್ನುವಂಥ ಶಬ್ದವನ್ನು ಬಹಳ ಕಷ್ಟಕರವಾದ ಕ್ರಿಯೆ, ನಾವೆಲ್ಲರೂ ಇದನ್ನು ಮಾಡಲು ಸಾಧ್ಯವಿಲ್ಲವೇನೋ ಎಂದು ತಪ್ಪು ಅಭಿಪ್ರಾಯದಲ್ಲಿ ನಾವಿರುತ್ತೇವೆ.
ವಾಸ್ತವವಾಗಿ ಪರಮಾತ್ಮನೊಡನೆ ಸಂಬಂಧವನ್ನು ಯಾವುದೇ ಪ್ರಾಯದವರು ಸಹ ಜೋಡಿಸುವಂತಹ ಒಂದು ಕಲೆಗೆ ಇಲ್ಲಿ ಯೋಗ ಎಂದು ಹೇಳಲಾಗುತ್ತದೆ. ಇದಕ್ಕೆ ವಯೋಮಿತಿಯಾಗಲಿ ಜಾತಿ ಧರ್ಮದ ಭೇದವಾಗಲಿ ಇಲ್ಲ. ಈ ರಾಜಯೋಗವನ್ನು ಜ್ಞಾನಯೋಗ, ಭಕ್ತಿಯೋಗ, ಬುದ್ಧಿಯೋಗ, ಸಮತ್ವಯೋಗ, ಹಠಯೋಗ ಎಂದು ಸಹ ತಿಳಿಸಲಾಗುತ್ತದೆ. ಕರ್ಮಯೋಗ, ಪ್ರೇಮಯೋಗ ಎಂದು ಸಹ ಹೇಳಲಾಗುತ್ತದೆ. ಇದಕ್ಕೆ ಅರ್ಥ, ಪರಮಾತ್ಮನೊಡನೆ ಸಂಬಂಧವನ್ನು ಜೋಡಿಸಲು ಮೊಟ್ಟ ಮೊದಲು ನನಗೆ ನನ್ನ ಪರಿಚಯದ ಜ್ಞಾನ ಬೇಕು, ಪರಮಾತ್ಮನ ಒಂದು ಪರಿಚಯದ ಜ್ಞಾನ ಬೇಕು, ಹಾಗೂ ಪರಮಾತ್ಮನೊಡನೆ ಸಂಬಂಧ ಜೋಡಿಸಿದಾಗ ಸಿಗುವಂಥ ಪ್ರಾಪ್ತಿಯ ಒಂದು ಅರಿವು ಬೇಕು. ಈ ರಾಜಯೋಗವನ್ನು ಬುದ್ಧಿಯೋಗವೆಂದು ಹೇಳಲಾಗುತ್ತದೆ. ಏಕೆಂದರೆ ಈ ಯೋಗದಲ್ಲಿ ಶಾರೀರಿಕ ಕ್ರಿಯೆಯಾಗಲಿ ಪ್ರಾಣಾಯಾಮ ಅಥವಾ ಕಷ್ಟಕರವಾದ ಒಂದು ಆಸನಗಳನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ತಮ್ಮ ಬುದ್ಧಿಯನ್ನು ಪರಮಾತ್ಮನ ಸ್ಮೃತಿಯಲ್ಲಿ ಏಕಾಗ್ರ ಮಾಡುವಂತಹ ಅವಶ್ಯಕತೆ ಇದೆ. ಆದ್ದರಿಂದ ಇದನ್ನು ಬುದ್ಧಿಯೋಗವೆಂದು ಹೇಳಲಾಗುತ್ತದೆ. ಈ ರಾಜಯೋಗ ಕರ್ಮಯೋಗವೂ ಆಗಿದೆ. ಏಕೆಂದರೆ ಕೇವಲ ಒಂದೆಡೆ ಕುಳಿತು ಅಭ್ಯಾಸ ಮಾಡುವಂಥದ್ದೇ ಅಲ್ಲ, ಕರ್ಮವನ್ನು ಮಾಡುತ್ತಿದ್ದರೂ ಸಹ ಕರ್ಮಕ್ಷೇತ್ರದಲ್ಲಿದ್ದರೂ ಮನ ಬುದ್ಧಿಯನ್ನು ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತ ಮಾಡುವಂತಹ ಒಂದು ಕ್ರಿಯೆಗೆ ಕರ್ಮಯೋಗವೆಂದು ಹೇಳುತ್ತೇವೆ. ಹಾಗೆ ಈ ರಾಜಯೋಗವನ್ನು ಸಮತ್ವ ಯೋಗವೆಂದು ಹೇಳುತ್ತೇವೆ. ಏಕೆಂದರೆ ಸೃಷ್ಟಿಯಲ್ಲಿದ್ದು ಕರ್ಮಕ್ಷೇತ್ರದಲ್ಲಿದ್ದು ಕರ್ಮ ಮಾಡುತ್ತಾ ಕರ್ಮದಿಂದ ಅಲಿಪ್ತರಾಗಿರಬೇಕು. ಸಂಬಂಧಗಳ ಮಧ್ಯದಲ್ಲಿದ್ದರೂ ಸಂಬಂಧಗಳಿಂದ ಅಲಿಪ್ತರಾಗಿರುವಂತಹ ಒಂದು ಅಭ್ಯಾಸ ಮಾಡಬೇಕು. ಅದಕ್ಕೆ ಕಮಲ ಪುಷ್ಪದ ಒಂದು ಚಿಹ್ನೆಯಂತೆ ಕೆಸರಿನಲ್ಲಿದ್ದರೂ ನೀರಿನಿಂದ ಭಿನ್ನವಾಗಿರುತ್ತದೆ. ಹಾಗೆ ಈ ದೇಹದಲ್ಲಿದ್ದರೂ ಆತ್ಮ ಈ ದೇಹದ ಆಕರ್ಷಣೆಯಿಂದ ಭಿನ್ನ. ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುತ್ತಾ ಇದ್ದರೂ ಕರ್ಮದ ಪ್ರಭಾವದಿಂದ ಭಿನ್ನ. ಇಂತಹ ಒಂದು ಸಮತ್ವ ಯೋಗವನ್ನು ರಾಜಯೋಗ ಎಂದು ಹೇಳಲಾಗುತ್ತದೆ. ಹಾಗೆ ಈ ರಾಜಯೋಗವನ್ನು ಸನ್ಯಾಸ ಯೋಗವೆಂದು ಹೇಳಬಹುದು. ಏಕೆಂದರೆ ಈ ಯೋಗದಿಂದ ಅನೇಕ ದುರ್ಗುಣಗಳು, ನಮ್ಮಲ್ಲಿರುವಂಥ ಜ್ಞಾನ ಮತ್ತು ಅನೇಕ ದುಷ್ಟ ಅಭ್ಯಾಸಗಳು, ಯಾವುದಕ್ಕೆ ದುರಭ್ಯಾಸಗಳೆಂದು ಹೇಳುತ್ತೇವೆ, ಅದನ್ನು ನಾವು ಸನ್ಯಾಸ ಸಹಜವಾಗಿ ಮಾಡಬಹುದು. ಹೀಗೆ ರಾಜಯೋಗ ಎನ್ನುವಂಥದ್ದು ಸರ್ವಯೋಗಗಳಿಗೂ ರಾಜನಾಗಿರುವುದರಿಂದ ಇದನ್ನು ರಾಜಯೋಗವೆಂದು ಹೇಳುತ್ತೇವೆ. ಅತ್ಯಂತ ಶ್ರೇಷ್ಠವಾಗಿ ರಾಜಯೋಗ ಎಂದು ಏಕೆ ಹೇಳುತ್ತೇವೆ ಎಂದರೆ, ಈ ರಾಜಯೋಗವನ್ನು ಕಲಿಸಿಕೊಡುವಂತಹ ಶಿಕ್ಷಕ ಸ್ವಯಂ ಪರಮ ಶಿಕ್ಷಕನಾದ ಪರಮಾತ್ಮನೇ ಆಗಿರುವುದರಿಂದ ಇದನ್ನು ರಾಜಯೋಗವೆಂದು ಹೇಳಲಾಗುತ್ತದೆ. ಈ ರಾಜಯೋಗದಿಂದ ಮನುಷ್ಯನಿಗಾಗುವಂತಹ ಪ್ರಾಪ್ತಿಗಳೇನು? ಮೊಟ್ಟ ಮೊದಲನೇದಾಗಿ ಪರಮಾತ್ಮನನ್ನು ನಾವೆಲ್ಲರೂ ಧ್ಯಾನಿಸುವುದೇ ಮಾನಸಿಕ ಶಾಂತಿಗಾಗಿ ಹಾಗೂ ಸುಖಕ್ಕಾಗಿ. ಇಂದಿನ ಜಗತ್ತಿನಲ್ಲಿ ನಾವು ನೋಡುತ್ತೇವೆ, ಭೌತಿಕ ಅನೇಕ ಸಾಧನೆಗಳಿದ್ದರೂ, ಸೌಲಭ್ಯಗಳಿದ್ದರೂ, ಸಂಬಂಧಗಳಿದ್ದರೂ ಮನುಷ್ಯನಿಗೆ ತೃಪ್ತಿ ಇಲ್ಲ, ಆಂತರಿಕ ಶಾಂತಿ ಅನುಭೂತಿ ಇಲ್ಲ. ರಾಜಯೋಗದ ಅಭ್ಯಾಸದಿಂದ ಮೊಟ್ಟ ಮೊದಲನೆಯ ಪ್ರಾಪ್ತಿಯೇ ಮನುಷ್ಯನಿಗೆ ಸಿಗುತ್ತದೆ, ಆತ್ಮಿಕ ಶಾಂತಿ. ಮನಸ್ಸಿನಲ್ಲಿ ಶುದ್ಧ ಚಿಂತನೆಯ ಒಂದು ಅಭ್ಯಾಸ, ಬುದ್ಧಿಯ ಏಕಾಗ್ರತೆ ಹಾಗೂ ತನಗೆ ತೊಂದರೆ ಕೊಡುವಂಥ ಅನೇಕ ದುಶ್ಚಟಗಳಿರಬಹುದು, ದುರಭ್ಯಾಸಗಳಿರಬಹುದು, ದುರ್ನಡತೆಗಳಿರಬಹುದು ಅಥವಾ ಅನೇಕ ಆಸುರಿ ಸಂಸ್ಕಾರಗಳಿರಬಹುದು. ಇದರಿಂದ ತನ್ನನ್ನು ತಾನು ಬಿಡುಗಡೆ ಮಾಡಿಸುವಂಥ ಶಕ್ತಿ ಈ ರಾಜಯೋಗದಿಂದ ಪಡೆದುಕೊಳ್ಳಬಹುದು. ಹಾಗಾಗಿ ರಾಜಯೋಗ ಸರ್ವೋಚ್ಚ ಯೋಗವೂ ಆಗಿದೆ, ಸರ್ವಶ್ರೇಷ್ಠ ಪ್ರಾಪ್ತಿಗಳನ್ನು ಕೊಡುವಂಥ ಯೋಗವೂ ಆಗಿದೆ. ಈ ಯೋಗವನ್ನು ಮಾಡಲಿಕ್ಕೆ ನಾವು ಮನೆಯನ್ನು ತ್ಯಜಿಸಬೇಕಿಲ್ಲ, ಕರ್ಮವನ್ನು ತ್ಯಜಿಸಬೇಕಿಲ್ಲ, ಅಥವಾ ಕಾರ್ಯ ವ್ಯವಹಾರವನ್ನು ಬಿಟ್ಟು ಏಕಾಂಗಿಯಾಗಿ ಎಲ್ಲೋ ಕಾಡಿನಲ್ಲೋ ಹಿಮಾಲಯದಲ್ಲೋ ಇರಬೇಕಾಗಿಲ್ಲ, ಗೃಹಸ್ಥವನ್ನು ಬಿಟ್ಟು ತ್ಯಾಗ ಮಾಡಬೇಕಾಗಿಲ್ಲ. ಆದರೆ ಪರಮ ಶಿಕ್ಷಕನಾದ ಪರಮಾತ್ಮನೇ ಕಲಿಸಿಕೊಡುವಂಥ ಈ ರಾಜಯೋಗವನ್ನು ಗೃಹಸ್ಥ ಜೀವನದಲ್ಲಿದ್ದರೂ, ಮನೆಯಲ್ಲಿದ್ದರೂ ಸಹ, ಕರ್ಮಕ್ಷೇತ್ರದಲ್ಲಿ ಕರ್ಮವನ್ನು ಮಾಡುತ್ತಿದ್ದರೂ ಸಹ ಕೇವಲ ಮನೆಯನ್ನೇ ಮಂದಿರವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಮನಸ್ಸನ್ನೇ ಶ್ರೇಷ್ಠ ಚಿಂತನೆಗಳಿಂದ ತುಂಬಿಸಿಕೊಳ್ಳಬೇಕು. ಕರ್ಮವನ್ನೇ ಶ್ರೇಷ್ಠ ಕರ್ಮಗಳನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ಇಂತಹ ಮಹಾನ್ ಪರಿವರ್ತನೆ ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದು ಅಭ್ಯಾಸ ಮಾಡುವಂತಹ ಯೋಗವಾಗಿದೆ. ಆದ್ದರಿಂದ ಸನ್ಯಾಸ ಅಂದರೆ ಕಾವಿ ಬಟ್ಟೆ ಹಾಕಿಕೊಂಡು ಕಾಡಿಗೆ ಹೋಗುವಂಥ ಯೋಗವಲ್ಲ,
ಇದು ಗೃಹಸ್ಥಿಗಳೂ ಅಭ್ಯಾಸ ಮಾಡುವಂಥ ಸಹಜ ಯೋಗ. ಈ ರಾಜಯೋಗವನ್ನು ಸಹಜ ಯೋಗವೆಂದು ಹೇಳುತ್ತೇವೆ, ಏಕೆಂದರೆ ಈ ಒಂದು ಯೋಗವನ್ನು ಅಭ್ಯಾಸ ಮಾಡಲು ಯಾವುದೇ ಕಠಿಣ ಆಸನಗಳಾಗಲಿ, ಕಠಿಣ ಕ್ರಿಯೆಗಳಾಗಲಿ, ಕಠಿಣವಾದಂತಹ ವ್ರತಗಳಾಗಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಪರಮಾತ್ಮ ಆತ್ಮಗಳಿಗೆ ಸಂಬೋಧಿಸುತ್ತಾ ತಿಳಿಸುತ್ತಾನೆ, ಆತ್ಮೀಯ ಮಕ್ಕಳೇ, ನೀವೆಲ್ಲರೂ ನಿಮ್ಮ ಸ್ವರೂಪದಲ್ಲಿ ಜ್ಯೋತಿ ಸ್ವರೂಪರಾಗಿದ್ದೀರಾ. ನಿಮ್ಮನ್ನು ನೀವು ಆತ್ಮಗಳೆಂದು ನಿಶ್ಚಯ ಮಾಡಿಕೊಂಡು ಆತ್ಮೀಯ ತಂದೆಯಾದ ನನ್ನನ್ನು ಸ್ಮರಿಸಿ, ನನ್ನನ್ನು ನೆನಪು ಮಾಡಿ, ನನ್ನ ದಿವ್ಯ ಗುಣಗಳನ್ನು ನೀವು ಸ್ಮರಣೆ ಮಾಡಿ, ಆಗ ನಿಮ್ಮಲ್ಲೂ ಸಹ ಶಾಂತಿ, ಪ್ರೀತಿ, ಶಕ್ತಿ, ಪವಿತ್ರತೆ ಜಾಗೃತವಾಗುತ್ತದೆ. ಇಂತಹ ಸುಂದರ ಅಲೌಕಿಕ ಸಂಬಂಧವನ್ನು ಅನುಭವ ಮಾಡುವಂತಹ ಒಂದು ಯೋಗವೇ ರಾಜಯೋಗವಾಗಿದೆ. ಇದನ್ನು ಎಲ್ಲ ವಯಸ್ಸಿನವರು, ಎಲ್ಲ ಕ್ಷೇತ್ರದಲ್ಲಿರುವಂಥವರೂ ಸಹ ಸಹಜವಾಗಿ ಅಭ್ಯಾಸ ಮಾಡುವಂತಹ ಒಂದು ಸಹಜ ವಿಧಿಯಾಗಿರೋದ್ರಿಂದ ಇದಕ್ಕೆ ಸಹಜ ರಾಜಯೋಗವೆಂದು ಹೇಳಲಾಗಿದೆ. ಆದ್ದರಿಂದ ಈ ರಾಜಯೋಗವನ್ನು ಬನ್ನಿ ನಾವೆಲ್ಲರೂ ದಿನನಿತ್ಯ ಜೀವನದಲ್ಲಿ ನಮ್ಮ ಕರ್ಮಕ್ಷೇತ್ರದಲ್ಲಿ ಎಲ್ಲ ಕರ್ಮವನ್ನು ಮಾಡುತ್ತಾ ವ್ಯವಹಾರದಲ್ಲಿದ್ದರೂ ಸಹ ಸ್ವಲ್ಪ ಸಮಯ ನಮ್ಮ ಆತ್ಮದ ಉನ್ನತಿಗಾಗಿ ಪರಮಾತ್ಮನ ಜೊತೆಯ ಅಲೌಕಿಕ ಸಂಬಂಧದ ಅನುಭೂತಿಯನ್ನು ಮಾಡುತ್ತಾ ನಮ್ಮನ್ನು ನಾವು ಶಕ್ತಿಶಾಲಿ ಆತ್ಮಗಳನ್ನಾಗಿ ಮಾಡಿಕೊಳ್ಳಲು ಈ ರಾಜಯೋಗದ ಅಭ್ಯಾಸವನ್ನು ನಿರಂತರವಾಗಿ ಮಾಡುವಂಥ ವಿಧಿಯನ್ನು ತಿಳಿದುಕೊಳ್ಳೋಣ. ಆತ್ಮೀಯರೇ, ತಾವೆಲ್ಲರೂ ಸಹ ಈಶ್ವರಿಯ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ರಾಜಯೋಗದ ಅಭ್ಯಾಸದ ಪೂರ್ಣ ವಿಧಿವಿಧಾನವನ್ನು ತಿಳಿದುಕೊಂಡು ನೀವು ಯಾವ ಸ್ಥಾನದಲ್ಲಿದ್ದೀರಾ ಅಲ್ಲೇ ಇದರ ಅಭ್ಯಾಸವನ್ನು ದಿನನಿತ್ಯ ಮಾಡುವಂಥ ವಿಧಿಯನ್ನು ತಿಳಿದುಕೊಳ್ಳಿ. ಅಂತಹ ಶುಭ ಸಂಕಲ್ಪವನ್ನು ಎಲ್ಲರಿಗೂ ತಿಳಿಸುತ್ತಾ ಈ ರಾಜಯೋಗದ ಮೊದಲನೇ ಭಾಗವನ್ನು ಮುಗಿಸುತ್ತೇನೆ. ಓಂ ಶಾಂತಿ.